ಮೆಕ್ಕೆಜೋಳದಲ್ಲಿ ಹೆಚ್ಚಿನ ಇಳುವರಿ ಪಡೆಯಲು ರೈತರು ಯಾವ ರೀತಿಯ ಭೂಮಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು? ಮೆಕ್ಕೆಜೋಳ ಬೆಳೆಯುವ ಭೂಮಿ ಚೆನ್ನಾಗಿ ನೀರು ಬಸಿದು ಹೋಗುವ ಫಲವತ್ತವಾದ ಕಪ್ಪು ಲೋಮ ಅಥವಾ ಕೆಂಪು ಮಣ್ಣು ಆಗಿರಬೇಕು. ಮಣ್ಣಿನ ಪರೀಕ್ಷೆ ನಡೆಸುವ ಮೂಲಕ ಮಣ್ಣಿನ pH ಮೌಲ್ಯವನ್ನು ನಿರ್ಧರಿಸಬೇಕು. pH ಮೌಲ್ಯವು ಕನಿಷ್ಠ 6ರಿಂದ 7ರ ನಡುವೆ ಇರಬೇಕು. ಹೊಲದಲ್ಲಿ ಸಾಕಷ್ಟು ಜೈವಿಕ ದ್ರವ್ಯ ಪದಾರ್ಥಗಳು ಇರುವೆಂದು ಖಚಿತಪಡಿಸಿಕೊಳ್ಳಿ. ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಾಗಿಸುತ್ತದೆ ಮತ್ತು ಸಸ್ಯಗಳಿಗೆ ಪೋಷಕಗಳನ್ನು ಒದಗಿಸುತ್ತದೆ. ಪಶುಗಳ ಗೊಬ್ಬರ, ಕಾಂಪೋಸ್ಟ್ ಬಳಕೆ ಇದಕ್ಕೆ ಸಹಾಯ ಮಾಡುತ್ತದೆ. ನೀರು ಮತ್ತು ಸೂರ್ಯನ ಬೆಳಕು ಲಭ್ಯವಿದ್ದರೆ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಅದರಿಂದ ನಿಮ್ಮ ಭೂಮಿಯನ್ನು ಪರೀಕ್ಷಿಸಿರಿ. ಸರಿಯಾದ ಭೂಮಿ ಮತ್ತು ಸರಿಯಾದ ನಿರ್ವಹಣಾ ಪದ್ಧತಿಗಳಿಂದ ನಿಮ್ಮ ಮೆಕ್ಕೆಜೋಳದ ಬೆಳೆಯವು ನೀವು ಹೆಚ್ಚಿನ ಲಾಭ ಪಡೆಯಲು ಸಾಧ್ಯವಾಗುತ್ತದೆ. ಕೃಷಿ ಬಗ್ಗೆ ಇನ್ನಿಷ್ಟು ವಿಷಯಗಳು ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.